ದಿನಾಂಕ 23/2025 ಪ್ರತಾಪಾದ್ ಪೊಲೀಸ್ ಠಾಣೆಯಲ್ಲಿ ನಂದಿಕೂರ್ ಸ್ವಾಮಿ ಅವರು ಸುಮಾರು 20 ಲಕ್ಷ ರೂಪಾಯಿ ನನ್ನ ಮತ್ತು ನನ್ನ ಪತ್ನಿ ಹೆಸರಲ್ಲಿ ಚೆಕ್ ವಿಡ್ರಾ ಮಾಡಿಕೊಂಡಿದ್ದಾರೆ ಹೆದರಿಸಿ ಅಂತಕ್ಕಂಥದ್ದು ಹೇಳಿಕೆ ನೀಡಿರುವುದರಿಂದ ಪ್ರತಾಪಾದ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಆದರೆ ಅವರು ಎಫ್ಐಆರ್ನಲ್ಲಿ ಸುಮಾರು 4 ರಿಂದ 5 ಜನ ಅಂತಕ್ಕಂಥ ಜನರಿದ್ದರು ಅಂತಕ್ಕಂಥ ಹೇಳಿಕೆ ನೀಡಿರುವುದರಿಂದ ಇವತ್ತು ಪೊಲೀಸ್ ಇಲಾಖೆ ಎಲ್ಲ ತನಿಖೆ ಮಾಡಿ ಸುಮಾರು 9 ಜನರನ್ನು ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಆದರೆ ಜೈಲಿಗೆ ಕಳಿಸೋದರ ಜೊತೆಗೆ ಮತ್ತು ರಿಕವರಿ ಕೂಡ ಪೊಲೀಸ್ ಇಲಾಖೆ ಮಾಡಿದೆ. ಆದರೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಉಸ್ತುವಾರಿ ಹೆಸರಿಗೆ ಮಸಿ ಬಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸ್ವಾಮೀಜಿಯವರ ಹೇಳಿಕೆಯನ್ನು ನಾವು ಕೂಡ ಉಗ್ರವಾಗಿ ಖಂಡಿಸುತ್ತೇವೆ. ಈಗಾಗಲೇ ನಮ್ಮ ದಲಿತ ಸಮುದಾಯದ ಬಾಂಬೆ ಸತೀಶ್ ಎಂಬುವರು ಸುಮಾರು 14 ರಿಂದ 15 ವರ್ಷದಿಂದ ಅವರು ಯಾವುದೇ ಚಟುವಟಿಕೆಯಲ್ಲಿ ಭಾಗವಹಿಸದೆ ಸರಳವಾಗಿ ಒಂದು KSRTC ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ವಾಹನ ನಿಲುಗಡೆ ಟೆಂಡರ್ ಮುಖಾಂತರ ಪಡೆದುಕೊಂಡು ಅವರ ಆ ಆದಾಯದ ಮೇಲೆ ಅವರು ಉಪಜೀವನ ಸಾಗಿಸುತ್ತಿದ್ದಾರೆ. ಆದರೆ ಬಾಂಬೆ ಸತೀಶ್ ಅವರ ಹೆಸರು ಹೇಳಿಕೊಂಡು ಇವತ್ತು ಪದೇ ರೌಡಿ ಶೀಟರ್ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸರಿಯಾದಲ್ಲ ಅಂತಕ್ಕಂಥದ್ದು. ಯಾಕಂದರೆ ಅವರು ಸುಮಾರು 14 ವರ್ಷ 15 ವರ್ಷದಿಂದ ಸುಮಾರು ಒಂದು 10 ವರ್ಷ ಯಾವುದೇ ಚಟುವಟಿಕೆಗೆ ಭಾಗವಹಿಸದಿದ್ದರೆ ಪೊಲೀಸ್ ಇಲಾಖೆ ಕೂಡ ಅವರಿಗೆ ರೌಡಿ ಶೀಟರಿಂದ ಕೈ ಬಿಡ್ತಕ್ಕಂಥ ವ್ಯವಸ್ಥೆ ಇದ್ದರೂ ಕೂಡ ಇವತ್ತು 15 ವರ್ಷ ಆದರೂ ಕೂಡ ಅವರು ರೌಡಿ ಶೀಟರಿಂದ ಹೆಸರು ತೆಗೆದಿಲ್ಲ. ಆದರೆ ಇವತ್ತಿನ ದಿನ ರೌಡಿ ಶೀಟರು ಕೂಡ ಒಳ್ಳೆಯತನ ಮಾಡ್ತಕ್ಕಂಥ ಶಕ್ತಿ ಮಠಾಧೀಶರಿಗೆ ಮತ್ತು ಸ್ವಾಮಿಯರಿಗೆ ಇದ್ದರೂ ಕೂಡ ಮಠಾಧೀಶರು ಒಳ್ಳೆಯ ಕೆಲಸ ಮಾಡೋದನ್ನು ಬಿಟ್ಟು ಒಬ್ಬ ಕಟ್ಟ ಕಡೆ ಇರ್ತಕ್ಕಂಥ ಜನರಿಗೂ ಕೂಡ ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ನೀಡಿ ಒಳ್ಳೆ ಜೀವನ ಸಾಗಿಸ್ತಕ್ಕಂಥ ಕೆಲಸ ಸ್ವಾಮೀಜಿಯವ್ರದ್ದು ಆಗಬೇಕಾಗಿತ್ತು. ಆದರೆ ಸ್ವಾಮೀಜಿಯವರು ಒಳ್ಳೆ ಕೆಲಸ ಮಾಡ್ತಕ್ಕಂಥ ಒಳ್ಳೆಯ ರೀತಿಯನ್ನು ಅವರು ಉಪಯೋಗಿಸ್ತಕ್ಕಂಥ ಎಲ್ಲವನ್ನು ಬಿಡಿಸಿ ಇವತ್ತು ರೋಡಿಗಿಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಆದ್ದರಿಂದ ಸ್ವಾಮೀಜಿಗೆ ಹೇಳ್ತೀನಿ ಇಷ್ಟೇ, ಅವರು ನೀವು ಎಷ್ಟೇ ಬುದ್ಧಿವಂತರಿದ್ದರೂ ಕೂಡ ನೀವು ಎಷ್ಟೇ ಇದ್ದಿದ್ರೂ ಕೂಡ ನೀವು ಒಬ್ಬ ಸಚಿವರ ಬಗ್ಗೆ ಮತ್ತು ಒಬ್ಬ ಪೊಲೀಸ್ ಆಯುಕ್ತರ ಬಗ್ಗೆ ಮಾತಾಡಬೇಕಾಗಿದ್ದರೆ ತಾವು ಕಟ್ಟುನಿಟ್ಟಿನ ಒಂದು ಜ್ಞಾನವನ್ನು ಇಟ್ಟುಕೊಂಡು ಮಾತಾಡಬೇಕು. ವಿನಾಕಾರಣ ಕೀಳಾಗಿ ಮಾತಾಡ್ತಕ್ಕಂಥದ್ದು ಒಬ್ಬ ಉಸ್ತುವಾರಿ ಸಚಿವರಿಗೆ ಒಬ್ಬ ಪೊಲೀಸ್ ಇಲಾಖೆಗೆ ನೀವು ಸರಿಯಾದ ತನಿಖೆ ಮಾಡಿಲ್ಲ ಅಂತಕ್ಕಂಥದ್ದು ಕೂಡ ಇವರು ಹೇಳ್ತಾ ಇದ್ದಾರೆ. ಬಾಂಬೆ ಸತೀಶ್ ಅವರಿಗೆ ಬಂಧಿಸಿ ಗೌರವ ಮರ್ಯಾದೆಯಿಂದ ಕಳಿಸ್ತಿರಂತಕ್ಕಂಥ ಹೇಳಿಕೆ ಕೂಡ ಸರಿಯಾದಂತಲ್ಲ. ಯಾಕಂದರೆ ಬಾಂಬೆ ಸತೀಶ್ ಅವರಿಗೆ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. 24/4 ಜೈಲಿಗೆ ಕಳಿಸಿ ಅವರು ಬೇಲ್ ತಗೊಂಡಿದ್ದಾರೆ. ಈಗಾಗಲೇ ಕೆಲವು ಪೊಲೀಸ್ ಇಲಾಖೆ ರಿಕವರಿ ಕೂಡ 20 ಲಕ್ಷದಲ್ಲಿ ಕೆಲವು ಹಣ ರಿಕವರಿ ಕೂಡ ಮಾಡಿದ್ದಾರೆ. ಆದರೆ ಇನ್ನೂ ಪೊಲೀಸ್ ಇಲಾಖೆ ಹೇಳ್ತಿದ್ದಾರೆ ಒಳಗಿರ್ತಕ್ಕಂಥ ಏನು ಅಪರಾಧಿಯನ್ನ ಅವ್ರು ಬಂದ ತಕ್ಷಣ ಮತ್ತೊಂದು ಸಲ ಇನ್ಕ್ವೈರಿ ಮಾಡೋಣ ಅಂತಕ್ಕಂಥ ಆದರೂ ಕೂಡ ನೀವು ಬಂದು ಓಡಿ ಹೋಗ್ತಾನ ಎಲ್ಲಿಗೆ ಹೋಗ್ತಾರೆ ಅಂತಕ್ಕಂಥದ್ದು ಹೇಳಿಕೆ ಕೊಡ್ತಕ್ಕಂಥದ್ದು ಸರಿಯಲ್ಲ. ಮತ್ತು ಈಗಾಗಲೇ ಅವರು ಒಳ್ಳೆ ಜೀವನ ಮಾಡಿಕೊಳ್ಳತ್ತಾರ. ಅವ್ರು ಒಳ್ಳೆ ಜೀವನ ಸರಳವಾಗಿ ಒಂದು ಬದುಕಿಗೆ ದಾರಿ ತೋರಿಸ್ಕೊಳ್ಳತ್ತಾರ. ಅವ್ರ ವಿರುದ್ಧ ಪದೇ ಹೇಳೋದ್ರಿಂದ ನಾವೇ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಆಗುತ್ತದೆ ಅಂತಕ್ಕಂಥದ್ದು ಕೂಡ ನಾವು ಅವರಿಗೆ ಸ್ವಾಮೀಜಿಯವ್ರಿಗೆ ಹೇಳ್ತೀವಿ. ಒಂದು ವೇಳೆ ಇದೇ ಚಾಳಿ ಮುಂದುವರಿಸಿದೆ ಆದರೆ ನಾವು ಛಲವಾದಿ ನಾರಾಯಣ ಸ್ವಾಮಿ ವಿರೋಧವಾಗಲಿ ಸಿದ್ಧಲಿಂಗ ಸ್ವಾಮಿಯವರು ವಿರುದ್ಧವಾಗಲಿ ಇಡೀ ಎಲ್ಲ ದಲಿತ ಸಂಘಟನೆಗಳು ಸಭೆ ಕರೆದು ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡು ಕೆಲವೇ ದಿನದಲ್ಲಿ ನಾವು ಬೀದಿಗಿಳಿತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದ. ಆದರೆ ಮುಂದಿನ ದಿನಗಳಲ್ಲಿ ಒಬ್ಬ ಸಚಿವರಿಗಾಗಲಿ ಶಾಸಕರಿಗಾಗಲಿ ಮತ್ತು ಒಬ್ಬ ಯಾವುದೇ ದಲಿತ ಮುಖಂಡರಿಗಾಗಲಿ ಯಾವುದೇ ಹೇಳಿಕೆ ಕೊಡಬೇಕಾದದು ಸರಿಯಾಗಿ ವಿಚಾರ ಮಾಡಿಕೊಂಡು ಹೇಳಿಕೆ ಕೊಡಬೇಕು. ಮತ್ತು ಈಗಾಗಲೇ ನಮ್ಮ ಛಲವಾದಿ ನಾರಾಯಣ ಸ್ವಾಮಿಯವರು ಕೂಡ ಸಚಿವರ ಬಗ್ಗೆ ಒಂದು ಪ್ರಾಣಿಗೋಲಿಸ್ತಕ್ಕಂಥ ಕೆಲಸ ಸರಿಯಾದಂತಲ್ಲ. ಅವರು ಕೂಡ ಒಬ್ಬ ದಲಿತರಾಗಿರುವುದರಿಂದ ದಲಿತ ಮಂತ್ರಿಗೆ ಯಾವ ಥರ ಹೇಳಿಕೆ ಕೊಡಬೇಕಂತಕ್ಕಂಥದ್ದು ಮತ್ತು ಇವರಿಗೆ ಪಕ್ಷದಲ್ಲಿ ಬರೇ ಏನಾದರೂ ಸಿದ್ಧಲಿಂಗ ಸ್ವಾಮಿಗೆ ಮತ್ತು ಛಲವಾದಿ ನಾರಾಯಣ ಸ್ವಾಮಿಗೆ ಒಂದು ಪಕ್ಷದಲ್ಲಿ ಬಾಡಿಗೆ ಭಾಷಣಕಾರರನ್ನು ನೇಮಕ ಮಾಡ್ಕೊಂಡವ್ರು ಏನು ಗೊತ್ತಿಲ್ಲ. ಆದ್ದರಿಂದ ಆ ಬಾಡಿಗೆ ಭಾಷಣಕಾರರನ್ನು ಮಾಡೋದನ್ನು ಬಿಟ್ಟು ನೀವು ಒಳ್ಳೆ ಮಾರ್ಗದರ್ಶನ ನೀಡಿದೆ ಆದರೆ ಇಡೀ ಕಲಬುರಗಿ ಜಿಲ್ಲೆ ಜನಕ್ಕೆ
ನೀವು ಒಳ್ಳೇದು ಮಾಡೋದಾಗ್ತದೆ. ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾಗಿ ಹೋರಾಟಕ್ಕೆ ರೂಪಿಸಬೇಕಂತಕ್ಕಂಥ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡ್ತೀವಿ.